ಅದ್ರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ನಿಮ್ ಡಿಜಿಟಲ್ ಓಡೋಮೀಟ್ರು ಆ ಕ್ಲಸ್ಟರ್ ಸಖತ್ತಾಗಿದೆ ಅಂದ್ರೆ ಎಲ್ರೂ ಕಣ್ಣು ಅದ್ರ ಮೇಲೆನೇ ಹೋಗುತ್ತೆ. ನಿಮ್ಗೆ ಈ ಕ್ಲಸ್ಟರ್ ಅಲ್ಲಿ 2 ಟೈಪ್ ಬರುತ್ತೆ, ಒಂದು ಅನಲಾಗು, ಒಂದು ಡಿಜಿಟಲ್. ಅಂಡ್ ಲೋ ಅಂಡ್ ಟಾರ್ಕ್ ಅಲ್ಲಿ ಗಾಡಿ ಚೆನ್ನಾಗೇ ಇದೆ, ನೀವೇ ನೋಡ್ತಿದ್ಯಾ. 3ನೇ ಗೇರ್ ಅಲ್ಲಿ ನಾನು 30 ಹೋಗ್ತಾ ಇದ್ದೀನಿ ಅಂಡ್ 4ನೇ ಗೇರ್ ಅಲ್ಲಿ 35 ಹೋಗ್ತಾ ಇದ್ದೀನಿ. ಲೋ ಅಂಡ್ ಟಾರ್ಕ್. ಅಂಡ್ ಫಾರ್ ದ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅವರು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬಿಟ್ಟಿದ್ದಾರೆ. ಅದು ಯಾಕೆ ಇದರಲ್ಲಿ 6 ಸ್ಪೀಡ್ ಬರುತ್ತೆ. 6 ಗೇರ್ ಅಲ್ಲಿ ಅಷ್ಟು ಏನು ಪವರ್ ಇಲ್ಲ, ಅದು ಆರಾಮಾಗಿ ಕ್ರೂಸ್ ಮಾಡೋಕ್ಕೆ ಅಂತಾನೆ ಕೊಟ್ಟಿರೋದು ಅನ್ಸುತ್ತೆ. ಈ ಗಾಡಿ ಸಿಕ್ಕಾಪಟ್ಟೆ. ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಗಾಡಿ ಎಸ್ ಅಡ್ವೆಂಚರ್ಗೆ ಕಾಂಪಿಟೇಷನ್ ಕೊಡಕ್ಕೆ ಅಂತಾನೆ ಮಾರ್ಕೆಟಿಗೆ ಬಂದಿದೆ. ಮುಂಚೆ ನೀವು 411cc ಗಾಡಿ ನೋಡ್ಬೋದು, ಅದಷ್ಟೊಂದು ಎಸ್ ಅಡ್ವೆಂಚರ್ ಅಷ್ಟು ಇದಿಲ್ಲ. ಬಟ್ ಈ ಗಾಡಿ ಸೇಮ್ ಟು ಸೇಮ್ ಎಸ್ ಅಡ್ವೆಂಚರ್ಗೆ ಕಾಂಪಿಟೇಷನ್ ಕೊಡಕ್ಕೆ ಅಂತಾನೆ ಬಂದಿದೆ. ಹಾಯ್, ಹಲೋ, ನಮಸ್ತೆ ಗಾಯ್ಸ್. ಇವತ್ತು ನಮ್ಮ ಹತ್ರ ಇದೆ ಹಿಮಾಲಯನ್. ಇಗ್ನಿಷನ್ ಕೀ ಆನ್ ಮಾಡಿದ ತಕ್ಷಣ ನಿಮಗೆ ಓಡೋಮೀಟರಲ್ಲಿ ಹಿಮಾಲಯ ಅಂತ ಓಪನ್ ಆಗುತ್ತೆ. ಲೆಟ್ಸ್ ಗೋ. ಇವತ್ತು ನಾವು ಟೆಸ್ಟ್ ಡ್ರೈವ್ ಮಾಡೋಣ, ನೋಡೋಣ ಹೇಗೆ ಇದೆ ಅಂತ. ಗಾಡಿ ಮಾತ್ರ ಸಖತ್ತಾಗಿದೆ, ಪವರ್ ಮಾತ್ರ ಬೆಂಕಿ ಗುರು. ಏನು ಸಖತ್ತಾಗಿದೆ ಅಂದರೆ ಪವರ್ ಸಖತ್ತಾಗಿದೆ. ಅದ್ರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ನಿಮ್ ಡಿಜಿಟಲ್ ಓಡೋಮೀಟ್ರು ಆ ಕ್ಲಸ್ಟರ್ ಸಖತ್ತಾಗಿದೆ ಅಂದ್ರೆ ಎಲ್ರೂ ಕಣ್ಣು ಅದ್ರ ಮೇಲೆನೇ ಹೋಗುತ್ತೆ. ನಿಮ್ಗೆ ಈ ಕ್ಲಸ್ಟರ್ ಅಲ್ಲಿ 2 ಟೈಪ್ ಬರುತ್ತೆ, ಒಂದು ಅನಲಾಗು, ಒಂದು ಡಿಜಿಟಲ್. ಅಂಡ್ ದಿಸ್ ಅನಲಾಗ್. ಅಂಡ್ ನೀವೇನಾದ್ರೂ ಇದನ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಬಟನ್ ಕಾಣುತ್ತಲ್ವಾ, ನೀವು ಇದನ್ನ ಬಟನ್ಸ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ನಿಮಗೆ ಅದು ಅನಲಾಗ್ ಇರೋದು ಡಿಜಿಟಲ್ ಆಗುತ್ತೆ, ಡಿಜಿಟಲ್ ಇರೋದು ಅನಲಾಗ್ ಆಗುತ್ತೆ. ಲೋ ಅಂಡ್ ಟಾರ್ಕ್ ಅಲ್ಲಿ ಗಾಡಿ ಚೆನ್ನಾಗೇ ಇದೆ, ನೀವೇ ನೋಡ್ತಿದ್ಯಾ. 3ನೇ ಗೇರ್ ಅಲ್ಲಿ ನಾನು 30 ಹೋಗ್ತಾ ಇದ್ದೀನಿ ಅಂಡ್ 4ನೇ ಗೇರ್ ಅಲ್ಲಿ 35 ಹೋಗ್ತಾ ಇದ್ದೀನಿ. ಲೋ ಅಂಡ್ ಟಾರ್ಕ್ ಚೆನ್ನಾಗೇ ಇದೆ, ಅದೇನು ಅಷ್ಟು ಇದರಿಂದ. ಅಂಡ್ ಈ ಗಾಡಿ ಬಗ್ಗೆ ಹೇಳಬೇಕು ಅಂದ್ರೆ ಈ ಗಾಡಿನ ನೀವು ಹಳೆ ಹಿಮಾಲಯನ್ಗೆ ಕಂಪೇರ್ ಮಾಡಕ್ ಆಗೋದೇ ಇಲ್ಲ. ದೇರ್ ಇಸ್ ನೋ ಕಂಪ್ಯಾರಿಸನ್. ಯಾಕೆ ಅಂದ್ರೆ ಗಾಡಿನೇ ಚೇಂಜ್ ಆಗಿದೆ. ಅಂದ್ರೆ ಇಂಜಿನ್ ಇದರಲ್ಲಿ ನಿಮಗೆ 452cc ಇಂಜಿನ್ ಸಿಗುತ್ತೆ, ಅದರಲ್ಲಿ ಹಳೆದ್ರಲ್ಲಿ ನಿಮಗೆ 411cc ಸಿಕ್ಕಿತ್ತು. ಸೊ ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್. ಆ್ಯಂಡ್ ಎಷ್ಟು ಇಂಜಿನ್ ಎಷ್ಟು ರಿಫೈನ್ ಆಗಿದೆ ಅಂದರೆ ನಿಮಗೆ ಗೇರಲ್ಲೂ ಗೇರ್ ಸೌಂಡೇ ಬರಲ್ಲ. ಮುಂಚೆ ಹಳೆ ಹಿಮಾಲಯ ಎಲ್ಲ ನೀವು ಗೇರ್ ಹಾಕಿದ ತಕ್ಷಣ ಟಕ್ ಒಂದು ಸೌಂಡ್ ಬರ್ತಿತ್ತು. ಬಟ್ ಇದ್ರಲ್ಲ ಆ ಥರ ಏನು ಇದೇ ಇಲ್ಲ, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಗಾಡಿ ಮಾತ್ರ ಬೆಂಕಿ ಗುರು. ಮುಂದೆ ಹೆಡ್ಲೈಟ್ ಬಂದ್ರೆ ನಿಮ್ಗೆ ಇಲ್ಲಿ DLR ಲೈಟ್ ಕೊಟ್ಟಿದ್ದಾರೆ. ಮುಂಚೆ ಹಿಮಾಲಯನಲ್ಲಾದ್ರೆ ಹ್ಯಾಲೋಜನ್ ಬಲ್ಬ್ ಕೊಟ್ಟಿದ್ರು, ಆ ಹೆಡ್ಲೈಟ್ ಏನಕ್ಕೂ ಸಾಲ್ತಿರ್ಲಿಲ್ಲ. ಅಂಡ್ ಇದನ್ನು DLR ಕೊಟ್ಟಿದ್ದಾರೆ ಅಂತ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೆಳಕು ಬರುತ್ತೆ ಅಂತಲ್ಲ, ನೀವು ಆದ್ರೂ ಎಕ್ಸ್ಟ್ರಾ ಹೆಡ್ಲೈಟ್ಸ್ ಎಕ್ಸ್ಟ್ರಾ ಲೈಟ್ ಹಾಕೊಳ್ಳಬೇಕು ನೀವು ನೈಟ್ ಡ್ರೈವ್ ನೀವು ಇದು ಮಾಡ್ಬೇಕಾದ್ರೆ, ರೈಡ್ ಮಾಡ್ಬೇಕಂದ್ರೆ. ಅಂಡ್ ಇದರಲ್ಲಿ ಇಂಡಿಕೇಟರ್ಸ್ ಮಾತ್ರ ಚಿಂದಿಯಾಗಿ ಕೊಟ್ಟಿದ್ದಾರೆ. ನಂಗೆ ಪರ್ಸನಲಿ ಲೈಕ್ ಆಗಿದ್ದು ಈ ಇಂಡಿಕೇಟರ್ಸು. ಸಸ್ಪೆನ್ಷನ್ ವಿಷಯಕ್ಕೆ ಬಂದ್ರೆ ಫ್ರಂಟ್ ಅಲ್ಲಿ 43mm ಶೋವಾ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಂಡ್ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಪ್ರೀ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಅದು ಶೋವಾಗೆ. ಅದು ಬೆಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನೀವು ಇದನ್ನ ಅಡ್ಜಸ್ಟ್ ಮಾಡಕ್ ಆಗಲ್ಲ. ಅಂಡ್ ನಿಮಗೆ ಇದು ಇನ್ನೊಂದು ಈ ಸೀಟ್ನ ನೀವು ಅಡ್ಜಸ್ಟ್ ಮಾಡ್ಬೋದು, 20mm ಸೀಟ್ ನೀವು ಅಡ್ಜಸ್ಟ್ ಮಾಡ್ಬೋದು. ಅಂಡ್ ಇನ್ನು ಬ್ಯಾಕ್ ಸೈಡಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಟೇ ಲೈಟ್ ಎಲ್ಲ ಏನು ಸಿಗಲ್ಲ. SD ಅಡ್ವೆಂಚರ್ ಆದ್ರೆ ನಿಮ್ಗೆ ಇಲ್ಲೊಂದು ರೌಂಡ್ ಟೇ ಲೈಟ್ ಬರುತ್ತೆ, ಬಟ್ ಇದ್ರಲ್ಲಿ ಹಂಗಿಲ್ಲ. ಎಲ್ಲ ಇಂಡಿಕೇಟರ್ಸ್ ಎಲ್ಲ ಇಂಟಿಗ್ರೇಟೆಡ್ ಆಗಿದೆ ಟೇ ಲೈಟು. ಇನ್ನು ಇಂಜಿನ್ ವಿಷಯಕ್ಕೆ ಬರೋದಾದ್ರೆ ಇದರಲ್ಲಿ ಡಿಫಾಲ್ಟ್ 452cc ಬರುತ್ತೆ, 40 bhp ಬರುತ್ತೆ ಅಂಡ್ 40 Nm ಟಾರ್ಕ್ ಬರುತ್ತೆ. ಸಿಕ್ಕಾಪಟ್ಟೆ ಪವರ್ ಆಯ್ತು ಅನ್ಸುತ್ತೆ ಗಾಡಿಗೆ. ಗಾಡಿ ಮಾತ್ರ ಸಖತ್ತಾಗಿದೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅವರು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬಿಟ್ಟಿದ್ದಾರೆ.
ಅದು ಯಾಕೆಂದರೆ ಎಸ್ ಡಿ ಅಡ್ವೆಂಚರ್ ಜೊತೆ ಕಾಂಪಿಟೇಟ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಸ್ ಡಿ ಅಡ್ವೆಂಚರ್ ಲಾಂಚ್ ಆದಾಗ ಅದರಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇತ್ತು ಆ್ಯಂಡ್ 411cc ಹಿಮಾಲಯನಲ್ಲಿ ಅದೆಲ್ಲ ಇರಲಿಲ್ಲ. ಸೊ ಹಾಗಾಗಿ ನಾನು ಕಾಂಪೀಟ್ ಮಾಡೋಕ್ಕೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಟೈರ್ಸ್ ವಿಷಯಕ್ಕೆ ಬರೋದಾದರೆ ಹಿಂದ್ಗಡೆ ನಿಮಗೆ ಬೋತ್ ಟೈರ್ CAT ಕೊಟ್ಟಿದ್ದಾರೆ. ಅವರು ರಾಯಲ್ ಎನ್ಫೀಲ್ಡ್ ಡಿಫಾಲ್ಟ್ CAT ಕೊಡ್ತಾರೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಹಿಂದ್ಗಡೆ ಬಂದರೆ 17 ಇಂಚ್ ವೀಲ್ ಬರುತ್ತೆ. ಮುಂಚೆ ಓಲ್ಡ್ ಹಿಮಾಲಯನ್ ಎಲ್ಲ ನಿಮಗೆ 18 ಇಂಚ್ ಬರ್ತಿತ್ತು, ಬಟ್ ಇದು 17 ಇಂಚ್ ಕೊಟ್ಟಿದ್ದಾರೆ. ಬರೋದಾದರೆ ನಿಮಗೆ 21 ಇಂಚ್ ವೀಲ್ ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾದರೆ 411cc ಹಿಮಾಲಯನ್ಗೆ 220 mm ಕೊಟ್ಟಿದ್ರು, ಬಟ್ ಇದಕ್ಕೆ 230 ಕೊಟ್ಟಿದ್ದಾರೆ. ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿನೇ ಇದೆ. ನಿಮ್ಗೆ ಈ ಕಲರ್ ಬಂದ್ಬಿಟ್ಟು ಕಾಜಾ ಬ್ರೌನ್ ಅಂತ. ಸೊ ನೀವು ಇದನ್ನು ಮಾಡಿಫೈ ಮಾಡಿಸ್ಕೋಬೇಕಾಗುತ್ತೆ. ಹಿಮಾಲಯ ಅಂತ ಇಲ್ಲಿ ಚಿಕ್ಕದು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಚೆನ್ನಾಗಿ ಕೊಟ್ಟಿದ್ರೆ ಏನಾದರೂ ಒಂದು ಮಾಡಿಫಿಕೇಶನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಸೌಂಡ್ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಸೌಂಡು ಬೆಂಕಿಯಾಗೇ ಇದೆ. ಆ್ಯಂಡ್ ಇದು ಡಿಜಿಟಲಲ್ಲಿದೆ, ಅನಲಾಗಲ್ಲಿದೆ. ನಾವು ಡಿಜಿಟಲ್ ಮಾಡ್ಕೊಳ್ಳೋಣ. ಇಲ್ಲಿ 3 ಬಟನ್ ಇದೆಯಲ್ಲ, ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ನಿಮಗೆಲ್ಲ ಡಿಜಿಟಲ್ ಆಗುತ್ತೆ. ಕೆಳಗೆ ಮಾತ್ರ ನಿಮಗೆ ಗೇರ್ ಇಂಡಿಕೇಶನ್ನು, ಸ್ಪೀಡು ಆ್ಯಂಡ್ ಫ್ಯೂಯಲ್ ಇಂಡಿಕೇಶನ್ನು, ನೀವು ಎಷ್ಟು ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀರಾ ಆ್ಯಂಡ್ ಟೈಮ್ ಎಲ್ಲ ತೋರಿಸುತ್ತೆ. ಇನ್ನು ಮೇಲೆ ಪಾರ್ಟ್ ಬರೋದಾದರೆ ನೀವು RPM ತೋರಿಸುತ್ತೆ ಆ್ಯಂಡ್ ಸ್ಪೀಡ್ ತೋರಿಸುತ್ತೆ. ಇನ್ನು ಬಟನ್ ವಿಷಯಕ್ಕೆ ಬರೋದಾದರೆ ನಿಮಗೆ ಇಲ್ಲಿ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ. ನೀವು ಅದನ್ನೇನು ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗಿಲ್ಲ. ಆ್ಯಂಡ್ ಇದು ಮೋಡ್ ಬಟನ್ ಕೊಟ್ಟಿದ್ದಾರೆ. ನೀವು ಮೂಡ್ ಚೇಂಜ್ ಮಾಡೋಕ್ಕೆ, ಇಲ್ಲಾಂದರೆ ಅದೇ ಅನಲಾಗು ಇಲ್ಲ ಡಿಜಿಟಲ್ಗಾಗಿ ಕನ್ವರ್ಟ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಹೋಮ್ ಬಟನ್ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ನಿಮಗೆ ಇಲ್ಲಿ ಹೆಡ್ಲೈಟ್ದು ಈ ಥರ ಕೊಟ್ಟಿದ್ದಾರೆ, ವಿಚ್ ಈಸ್ ಬೆಸ್ಟ್ ಪಾರ್ಟ್. ಆ್ಯಂಡ್ ನಿಮ್ಗೆ ಇಲ್ಲಿ ಫೋನ್ ಚೆನ್ನಾಗೇ ಇದೆ. ಆ್ಯಂಡ್ ನಿಮ್ಗೆ ಇಲ್ಲಿ ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ. ಈ SD ಅಡ್ವೆಂಚರಲ್ಲಾದರೆ ನಿಮ್ಗೆ ಇಲ್ಲಿ 3 to 4 ಮೂವ್ಸ್ 5 ಮೂವ್ಸ್ ಬಂದ್ಬಿಡೋದು. ಇಲ್ಲಿ ಎಲ್ಲ ಬಟನ್ಲೇ ಕಂಟ್ರೋಲ್ ಮಾಡೋದಾಯಿತು. ಬಟ್ ಇದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ. ನೀವು ಜಾಯ್ಸ್ಟಿಕ್ಕಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಬ್ರೇಕ್ ಮಾತ್ರ ಚಿಂದಿ ಗುರು. ಆಮೇಲೆ ಈ ವಿಂಡ್ಶೀಲ್ಡ್ ಏನಿದೆ, ನೀವು ಡಿಫಾಲ್ಟ್ ಅವರು ಸ್ಟಾಕಲ್ಲಿ ಬರುತ್ತಲ್ಲ, ವಿಂಡ್ಶೀಲ್ಡ್ ಏನಕ್ಕೂ ಸಾಲಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ರೈಡ್ ಮಾಡ್ತಿರ್ಬೇಕಾರೆ ಇಲ್ಲ ಫಾಸ್ಟಾಗಿ ಹೋಗ್ತಿರ್ಬೇಕಾರೆ ವಿಂಡು ಎಷ್ಟು ನಿಮ್ಮ ಮುಖಕ್ಕೆ ಬಡಿಯುತ್ತೆ. ಸೊ ನೀವು ಡಕ್ ಮಾಡಬೇಕಾಗುತ್ತೆ. ಅದೇ ನೀವು ಏನಾದರೂ ವಿಂಡ್ಶೀಲ್ಡ್ನ ಆಫ್ಟರ್ ಮಾರ್ಕೆಟ್ ಹಾಕೊಂಡ್ರೆ, ಇಲ್ಲಾಂದರೆ ಅವ್ರದ್ದೇ ಆಕ್ಸೆಸರೀಸ್ ಎಲ್ಲ ಹಾಕೊಂಡ್ರೆ ಇಷ್ಟು ಉದ್ದ ಬರುತ್ತೆ. ಸೊ ನೀವು ಅವಾಗ ವಿಂಡ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ನಿಮ್ಮ ಮುಖಕ್ಕೆ ವಿಂಡ್ ಏನು ಬಡಿಯಲ್ಲ. ಈ ಗಾಡಿ ಆಕ್ಚುಯಲ್ ವೇಟ್ ಬಂದು 196 kg. ಹಳೆ ಹಿಮಾಲಯನ್ ಕಂಪೇರ್ ಮಾಡಿದ್ರೆ 4 kg ಕಮ್ಮಿ ಮಾಡಿದ್ದಾರೆ. ಆ್ಯಂಡ್ ಇದು ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಳಿಯೋಕ್ಕೆ ಸಿಕ್ಕಾಪಟ್ಟೆ ತೂಕ ಅನಿಸುತ್ತೆ. ಬಟ್ ನೀವು ಒಂದ್ಸಲಿ ಓಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತೂಕ ಏನೂ ಅನ್ಸಲ್ಲ. ಗಾಡಿ ಸಿಕ್ಕಾಪಟ್ಟೆ ಉದ್ದ ಇದೆ, ಲೆಂತ್ ಇದೆ ಅಂತ ಅನಿಸುತ್ತೆ. ಬಟ್ ನೀವು ಆರಾಮಾಗಿ ಓಡಿಸ್ಬೋದು. ಗಾಡೀಲಿ ಕ್ವಿಕ್ ಶಿಫ್ಟರ್ ಸಖತ್ತಾಗಿದೆ ಅಂದರೆ, ಎಷ್ಟು ಬೇಗ ಕ್ವಿಕ್ ಶಿಫ್ಟ್ ಆಗುತ್ತೆ ಅಂದರೆ ನೀವು ಕ್ಲಚ್ ಯೂಸ್ ಮಾಡೋದೇ ಬೇಕಾಗಿಲ್ಲ. ನಿಮಗೆ ಇನಿಷಿಯಲ್ ಸ್ವಲ್ಪ ಪವರ್ ಕಮ್ಮಿ ಅನ್ಸ್ಬೋದು, ಯಾಕಂದರೆ 40 BHP ಅಲ್ವಾ, ಹೋಗ್ತಾ ಜಾಸ್ತಿನೇ ಕೊಡುತ್ತೆ. ಆ್ಯಂಡ್ ನೀವು ಈಗ ನೋಡ್ತಿರ್ಬೋದು ಈ ಟ್ಯಾಂಕ್ ಎಷ್ಟು ಬಲ್ಕ್ ಆಗಿದೆ. ಈ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 17 ಲೀಟರ್ಸು. ಕಂಪ್ನಿಯವರು ಕ್ಲೈಮ್ ಮಾಡಿರೋದು 400+ ಕಿಲೋಮೀಟರ್ ಓಡುತ್ತೆ ಅಂತ. ಆ್ಯಂಡ್ ಅಪ್ರಾಕ್ಸ್ ನಿಮಗೆ 29 to 32 ಮೈಲೇಜ್ ಬರ್ಬೋದು ಈ ಗಾಡೀಲಿ. ಸೊ ಪವರ್ ಜಾಸ್ತಿ ಆದಮೇಲೆ ಮೈಲೇಜ್ ಕಡೆ ನಾವು ತಲೆ ಹಾಕಬಾರ್ದು. ನೀವು ಆರಾಮಾಗಿ ಬೆಂಡು ಮಾಡ್ಬೋದು, ಲೀನು ಮಾಡ್ಬೋದು ಈ ಗಾಡೀಲಿ, ಏನು ಅಷ್ಟು ಕಷ್ಟ ಆಗಲ್ಲ. ಆ್ಯಂಡ್ ಇದರಲ್ಲಿ 6 ಸ್ಪೀಡ್ ಬರುತ್ತೆ.
ಸಿಕ್ಸ್ ಗೇರ್ ಅಲ್ಲಿ ಅಷ್ಟೊಂದು ಏನು ಪವರ್ ಇಲ್ಲ. ಅದು ಆರಾಮಾಗಿ ಕ್ರೂಸ್ ಮಾಡಕ್ಕೆ ಅಂತಾನೆ ಕೊಟ್ಟಿರೋದು ಅನ್ಸುತ್ತೆ. ಈ ಗಾಡಿ ಸಿಕ್ಕಾಪಟ್ಟೆ ಈ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಗಾಡಿ SD ಅಡ್ವೆಂಚರ್ಗೆ ಕಾಂಪಿಟೇಷನ್ ಕೊಡಕ್ಕೆ ಅಂತಾನೆ ಮಾರ್ಕೆಟಿಗೆ ಬಂದಿದೆ. ಮುಂಚೆ ನೀವು 411cc ಗಾಡಿ ನೋಡ್ಬೋದು, ಅದಷ್ಟೊಂದು SD ಅಡ್ವೆಂಚರ್ ಅಷ್ಟು ಇದಿಲ್ಲ. ಬಟ್ ಈ ಗಾಡಿ ಸೇಮ್ ಟು ಸೇಮ್ SD ಅಡ್ವೆಂಚರ್ಗೆ ಕಾಂಪಿಟೇಷನ್ ಕೊಡಕ್ಕೆ ಅಂತಾನೆ ಬಂದಿದೆ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಎಷ್ಟು ಸಕ್ಕತ್ತಾಗಿದೆಯೋ, ಆಟೋ ಬ್ಲಿಪ್ಪರು ಅಷ್ಟೇ ಸಕ್ಕತ್ತಾಗಿದೆ. ಆಟೋ ಬ್ಲಿಪ್ಪರ್ ಅಂದ್ರೆ ನೀವು ಗೇರ್ ಹೆಂಗೆ ಅಪ್ ಮಾಡ್ತಿರೋ ಹಾಗೆ ವಿತೌಟ್ ಯೂಸಿಂಗ್ ಕ್ಲಚ್ ನೀವು ಗೇರ್ನ ಡೌನ್ ಮಾಡ್ಬೋದು. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಈ ಗಾಡಿ ಮಾತ್ರ ಚಿಂದಿ ಬೆಂಕಿ ಅಂತಾನೆ ಹೇಳ್ಬೋದು. ಅಂಡ್ ನೀವು ಈ ಡಿಸೆಂಬರ್ ಅಲ್ಲೇ ಬುಕ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ವೇಟಿಂಗ್ ಪೀರಿಯಡ್ ಏನಿಲ್ಲ ಅಂದ್ರೂ ಲೆಸ್ ದೆನ್ 3 months ಇದೆ. ಸೊ ನೀವು ಜಾನಲ್ಲಿ ಬುಕ್ ಮಾಡಿ 2024 ಗಾಡಿ ಬರುತ್ತೆ.